ಸೊ ಹಾಯ್ ಎಲ್ಲ ವಾಟ್ ಈಸ್ ಅ ಫಾರ್ಮ್ ಎಲ್ಲರೂ ಹೇಗಿದ್ದೀರಾ? ಇನ್ನು ಬೆಳಗ್ಗೆ ಬೋರ್ಡ್ಸ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ತಾನ. ಇನ್ನು ಆಚೆ ಬಂದ ತಕ್ಷಣ ಏನೋ ಒಂಥರ ಕ್ರೇಜಿ ಅನ್ನಿಸ್ತು. ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಆಚೆ ಬಂದು ನೋಡಿದ ತಕ್ಷಣ ಸೌಂಡು, ವೆದರು ಏನೋ ಒಂಥರ ಖುಷಿ ಅನ್ನಿಸ್ತು. ಸೊ ನೀವು ನೋಡಲಿ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಸ್ಕೊ ನಮ್ಮಪ್ಪ ಮಟನ್ ತರೋಕ್ಕೆ ಅಂತ ಹೋಗಿರೋದು. ಅಕ್ಕಪಕ್ಕ ಎಲ್ಲ ಮನೆಯಲ್ಲೇ ಮಟನ್ ಮಾಡ್ಕೊಂಡು ಟಿಫನ್ ಮಾಡ್ತಾರೆ. ನಮ್ಮ ಅಮ್ಮ ನೋಡಿ ಇಲ್ಲಿ ಇನ್ನೂ ಯೂಟ್ಯೂಬಲ್ಲಿ ನೋಡ್ಕೊತೈತೆ ನಮ್ಮಪ್ಪ ತತ್ತೈತೆ ಅಂತ. ಅದು ಇವಾಗ ಇದು ನೋಡ್ತಿರೋದು. ನಿನ್ನೆ ಮನೆಯಲ್ಲಿ ಏನು ನೋಡ್ತಾ ಇದ್ದೆ? ಹಾಯ್ ಮಾಡ್ಬಮ್ಮ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ. ಒಳ್ಳೆ ಮಟನ್ ಊಟ ಬರ್ಸೋಣ ಅಂತ. ನಾವು ಫ್ರೆಶ್ ಅಪ್ ಆಗಿಲ್ಲ, ಇವಾಗಿದ್ವಿ. ಅಪ್ಪ 5:30ಗೆ ಹೋಗಿರೋದು. ಇಲ್ಲಿ ಈ ಕಡೆ ಎಲ್ಲ 5:30 ಫ್ರೆಶ್ ಮಟನ್ ಸಿಗುತ್ತೆ ಅಂತ. ಇನ್ನೂ ಬಂದಿಲ್ಲ. ಐಸ್ ಕ್ರೀಮ್ದು ಅಂತ ಸೌಂಡ್ ಬರ್ತಲ್ಲ, ಅಲ್ಲೇ ನೋಡ್ತಿದ್ದೆ. ನೋಡಿ ಹೆಂಗೆ ಆಡ್ತಾನೆ. ಏಯ್ ನಂಗೆ ಬೇಕಲ್ಲ ನೀನು ತಿಂದರೆ ಹೊಡ್ತಿದ್ದೀನಿ ನಿನಗೆ. ಗಾಶ್ ಇವತ್ತು ಟಿಫನೇ ಇಲ್ಲ. ಇವತ್ತು ಒಟ್ಟಿಗೆ ಊಟ ಮಾಡೋಣ ಅಂತ ನೋಡ್ರಿ. ನಾವು ಅಪ್ಪ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ನಾವಪ್ಪ ಮಟನ್ ತರಕ್ಕೆ ಹೋಗಿ ಕಳ್ದೋಗ್ಬಿಡ್ತಾ ಗೊತ್ತಿಲ್ಲ ಗೈಸ್. ಅಯ್ಯೋ ಹೋಗಿ ಕಳ್ದೋಗಿದ್ದಾನ ಅಪ್ಪಾಜಿ. ಕಳ್ದೋಗಿದ್ದ ಕಳ್ದೋಗಿದ್ದ ಅಷ್ಟೊಂದು ಸೀಸನ್ ಈಗ. ಮಟನ್ ತಂದು ನೀಟಾಗಿ ಕ್ಲೀನ್ ಮಾಡ್ತಾ ಇರೋದು ಇವಾಗ. ಮಟನ್ ರೇಟ್ ಎಷ್ಟು? ಹಾಂ ಕೆಜಿ 800 ಗೈಸ್. ಮಟನ್ ರೇಟು ಕೆಜಿ 800. ಇಷ್ಟೊಂದು ಮಟನ್ ಅಪ್ಪ. ಅಯ್ಯೋ ಈಗ ಒದ್ಬಿಟ್ಲು. ಇವತ್ತು ಹೋಗ್ಬೇಕಾರೆ ಹಿಂಗೆ ಶೂಟ್ ಮಾಡ್ತಾಯಿದ್ವಿ. ಅಡ್ಡ ಹೋಗ್ಬಿಟ್ಟು ಒದ್ಬಿಟ್ಲು. ಹೆಂಗೆ ಇಸ್ಬಿಟ್ಲು ಅಂದರೆ ಕ್ಲಿಪ್ ಇದ್ರೆ ಹಾಕ್ತೀನಿ. ಅದೇ ಶೂಟ್ ಮಾಡೋದು ಕ್ಲಿಪ್ ಇತ್ತು, ನೋಡೋಣ ಹಾಕ್ತೀನಿ. ಎಲ್ಲ ನೋಡಿ ಒಂದು ಚಡ್ಡಿನೇ ಆಗಲ್ಲ ಕಣ ನೀನು. ತುಂಬಮ್ಮ ಬೈ ಇವತ್ತು ಅಡುಗೆ ಬಿಟ್ರೆ ಸೊಲಟಿನಾ ಏನು ಕೊಕ್ಕ ಮಾಡೋಕ್ಕಂತ ಕೇಸಿದನ. ಇವನು ಲಾಗ್ ನೋಡ್ತಾನೆ ಇವತ್ತು. ಯಾರು ಲಕ್ಷ್ಯ? ಅದು ಲಕ್ಷ್ಯ ಅಟ್ಟಿ ಬಿಡಿರೋದು ಯಾರು? ನಮ್ಮಮ್ಮ ಏನು ಮಾಡ್ತೈತೆ ಅದನ್ನು ನೋಡೋಣ. ಅಯ್ಯೋ ಐಟಮ್ ರೆಡಿ ಮಾಡ್ಕೊಬಿಟ್ಟೈತೆ. ಏನೇನು ಮಾಡ್ತಿರೋದು? ಮಟನ್ ಸಾರು, ಬೋಟಿ ಗೊಜ್ಜು, ಆಮೇಲೆ ರೈಸು, ಮುದ್ದೆ. ಓಹೋ ಪರವಾಗಿಲ್ಲ ಗೈಸ್, ರೈಸು ಮುದ್ದೆ. ಬಟ್ ಇನ್ನೂ ಅದಕ್ಕೆ ಬೋಟಿ ಗೊಜ್ಜಾ? ಈಗ ಅವ್ರು ಮಾಡೋದು ರೆಸಿಪಿ ತೋರ್ಸೋಕ್ಕಾಗಲ್ಲ. ಸೊ ಆಮೇಲೆ ಮಧ್ಯೆ ತೋರಿಸ್ತೀನಿ ಅಂತ. ನಮ್ಮಮ್ಮ ಅಡುಗೆ ಮಾಡಿ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಅದೊಂದು ಶೂಟ್ ಮಾಡೇ ಬೇಡ, 1 kg ಮಾಡೋದು ತಂದ್ಬಿಟ್ಟು. ಹಲೋ ಅಮ್ಮ. ಕಮೆಂಟ್ ಮಾಡಿ ಅಂತ ಅನ್ನು. ಮತ್ತೆ ನೀರು ಕುಡಿಯೋಕ್ಕೂ ಬಿಡಲ್ವಲ್ಲ. ಏನಮ್ಮ ಪರವಾಗಿಲ್ಲ, ನಮಗೆಲ್ಲ ಚೆನ್ನಾಗಿ ಕಾಣ್ತಿದ್ಯಾ ನೋಡಿ ಗೈಸ್. ಏನೇನು ಹಚ್ಕೊಂಡು ಏನೇನು ಅಯ್ಯೋ ನನಗೆ ಕುಕ್ಕರ್ ತಗೊಡ್ಬೇಕಂದ್ರೆ ತಗೊಡ್ತೀವಿ. ವಿಡಿಯೋಗೆ ಮಾಡೋಕ್ಕೆ ಬರಲ್ಲ ಅಂತದಲ್ಲ ಗೈಸ್. ಯಾಕೆ ಬರಲ್ಲ ಏನು ಅಂತೆಲ್ಲ ಕೇಳೋದು. ಒನ್ ಡೇ ವ್ಲಾಗ್ ಮಾಡ್ತೀವಿ ಗೈಸ್. ಹಂಗೆಲ್ಲ ವ್ಲಾಗ್ ಮಾಡೋಕ್ಕೋಗಲ್ಲ. ಆಮೇಲೆ ನನ್ನ ಬಗ್ಗೆ ಯಾಕಂದ್ರೆ ಬೈದು ಬಿಡ್ತದೆ. ಅವೆಲ್ಲ ಮಾಡೋಕ್ಕೋಗಲ್ಲ. ಸೊ ಇದೆಲ್ಲ ಮುಗಿಸಿ ಬಾಯ್. ನಮ್ಮಪ್ಪ ಮಟನ್ ತರಕ ಲೂಸ್ ಮಿಷನ್ ಆಗ್ಬಿಡೈತೆ. 5 ಸಲ ಬಾತ್ರೂಮ್ ಐತೆ. ಇಲ್ಲ ನೋಡಿ ಇದು ಮಟನು ನೀಟಾಗಿ ಫ್ರೆಶ್ ಆಗಿ ತೊಳೆದಿದ್ದೀರಾ ನೋಡಿ ಗೈಸ್. ಇಲ್ಲಿ ಇಷ್ಟು ಮಟನು. ನನ್ನ ಪ್ರಕಾರ ಇದರಲ್ಲಿ 5 kg ಇದೆ ಅಂತ, ನಮ್ಮಪ್ಪ 4 kg ಇದೆ ಅಂತ. ಕೋಳಿ ಅಂಗಡಿ ಹೋಗೋದು, ಫ್ರೆಂಡ್ ಅಂಗಡಿ ತಗೋ. ಕೋಳಿ ಏನಿರ್ತದೆ? ಮಟನ್ ಯಾರು ಕೋಳಿನೇ ತತ್ತಾರ? ಬುದ್ಧಿ ಹತ್ರ ಆಗ್ಬಿಟ್ಟವ್ರೆ. ನಮ್ಮಪ್ಪ ತರೋ ಅಷ್ಟೊತ್ತಿಗೆ ಅಕ್ಕಪಕ್ಕ ಮನೆಯಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮದುವೆ ಕಾಯ್ತವ್ರೆ. ನಮ್ಮಪ್ಪ ಇವಾಗ ತಂದ್ಬಿಟ್ಟು ಮಟನ್ ಬೇಯಿಸ್ತೈತೆ ಇಲ್ಲಿ. ಪಾಪಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ಪಾಪಮ್ಮಳು ಇವಕ್ಕೆಲ್ಲ ಹೆಲ್ಪೇ ಇಲ್ಲ. ಅಮ್ಮಂಗೆ ಫುಲ್ ರೆಸ್ಟ್ ಅವಳು. ಅಲ್ಲಿ ಹಿಡ್ಕೊಂಡು ಆಡ್ತಿರ್ತಾಳೆ. ಆರಾಮ ಒಳಗೈತೆ ಅವಳು. ಆರಾಮ ಕೂತ್ಕೊಂಡಿರೋದು. ಇಲ್ಲಿ ಅಲ್ಲ. ಹಾಂ ನೋಡಿ ಇಲ್ಲಿ ಇವಳೊಬ್ಳು ಇಲ್ಲಿ ಇರ್ತಾಳೆ. ಇವಳು ಆರಾಮು ಅಲ್ವಾ? ಕೊಟ್ಟು ಟೇಸ್ಟ್ ಬಂದು ಕ್ರೇಜಿ ಐತೆ ಬಮ್ಮ. ಸೊ ಅಕ್ಕ ಐತೆ ನೋಡಿ. ದುರಂಧರ್ ಮೂವಿ ನೋಡ್ಕೊಂಡು ತಿಂತಿದ್ದೀವಿ. ಸೊ ಗೈಸ್ ಇವ್ನು ಮಲ್ಕೊಂಡಿದ್ದಾನೆ. ನಾನು ನೋಡಿ ಇಲ್ಲಿ ಮೆಹಂದಿ ಬಿಡಿಸ್ಕೊಂಡು ಕೂತಿದ್ದೀನಿ ಇಲ್ಲಿ. ಡಿ ಪಿ ನಿನಗೆ ಎಷ್ಟೇ ದಳಿಸಿದ್ರೆ ಎಚ್ಚರಿಕೆನೇ ಆಗಲ್ಲ. ಇಲ್ಲಿ ಕೊಡಿದೆ 1 ನಿಮಿಷ. ಇಲ್ಲಿ ಕೊಡು. ಇಲ್ಲಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ. ಬಾಯಿ ಬಿಡ್ಕೊಂಡು ಸುಮ್ಮನಿರಲಿಯೋ.
ಸ್ಮೈಲಿ ಬಿಡ್ಸೋಣ. ಇದು ವಿಂಕ್ ಮಾಡ್ತಾ ಇದೆ ಐಸ್ನ. ತಲೆ ಕೆರ್ಕೊಂತಿದ್ದಾನೆ ಈಗ. ಇಲ್ಲಿ ಬರೀತೀನಿ. ಇಲ್ಲೊಂದು ಹೇರ್ ಮಾರ್ಕ್. ಇದನ್ನ ತಲೆ ಒರೆಸೋದು. ನೋಡಿ ಗೈಸ್, ಇನ್ನು ಮಲ್ಕೊಂಡಿದ್ದಾನೆ ಅವನು. ಈಗ ಕಿವಿಗೊಂದು ಬಿಡೋಣ. ಕಿವಿಗೊಂದು ಚುಕ್ಕೆ. ಮುಖದ ಮೇಲೆ ಒಂದು ಚುಕ್ಕೆ ಬೇಡ. ಲಿಯೋ ನೋಡಿ ಹೆಂಗಿರ್ತದೆ. ಹೆಂಗಿದೆ ಪ್ಲ್ಯಾನು? ಹಾಂ, ಚೆನ್ನಾಗಿದೆಯಾ ಲಿಯೋ? ಹಾಂ, ಹೆಂಗಿದೆ ಹೇಳು ಹೇಳು ಲಿಯೋ, ಹೆಂಗಿದೆ ನೋಡು. ಮೆಹಂದಿ ಹೆಂಗೆ ಬಿಡಿಸಿದ್ದೀನಿ. ಹಾಂ, ಅವಳಿಗೂ ಚೆನ್ನಾಗಿದೆಯಾ ಅಂತೆ. ಅವಳಿಗೂ ಇಷ್ಟ ಆಯ್ತು ಅಲ್ವಾ ಲಿಯೋ? ಇಷ್ಟ ಆಯ್ತು ತಾನೇ ನಿನಗೆ? ಹಾಂ, ಕೊಡು, ಕೈ ಕೊಡು, ಕೈ ಕೊಡು ಲಿಯೋ, ಕೈ ಕೊಡು, ಕೈ ಕೈ ಕೊಡು. ನೋಡಿ ವಯಸ್ಸು ಕಚ್ಚಿದ್ದಾಳೆ. ಈಗ ಎದ್ಮೇಲೆ ರಿಯಾಕ್ಷನ್ ನೋಡೋಣ. ಬರ್ದಿರೋದಲ್ಲ ಗೈಸ್. ಎದೊಳ್ಸೋಣ ಈಗ. ಎದೊಳ್ತಾಳ ನೋಡೋಣ. ಎದೋ ಎದೋ ಇದೋ ಏನೋ ತೋರಿಸ್ತೀನಿ. ಅದು ಸರ್ಪ್ರೈಸ್ ತೋರಿಸ್ತೀನಿ ನಿನಗೆ. ಸರ್ಪ್ರೈಸ್ ಬೇಕಾ ಬೇಡವಾ? 1 2 2.5 2.5 3 ಸರ್ಪ್ರೈಸ್ ತೋರಿಸ್ತೇನೆ. ಕಾಲೆತ್ತು. ನೋಡಿ ಗೈಸ್, ಮುಖ ಹಿಂಗೆ ತೋರಿಸ್ತಿದ್ದಾನೆ. ಕಣ್ಣು ನೋಡಿ, ರೆಡ್ ಕಲರ್ ಆಗಿದೆ. ಹಾಂ, ಇದು ಕಾಲೆತ್ತು. ಒಂಚೂರು ಕೆಳಗೆ ತಗಬಾರ್ದು ಅವನಿಗೆತ್ತು. ಕಾಣಿಸ್ತಾ ಇದ್ದೀನಿ ನಿನಗೆ? ಏನು? ಇಲ್ಲಿ ಕಾಲು ಕೆಳಗೆ ನೋಡು. ಇಲ್ಲಿ ಏನಂತ ಇದೆ ನೋಡು. ಏನಿದೆ ಪ್ರಜ್ವಲ್ ಅಂತ ಕಾಲಿಗೆ ಬರ್ದಿದ್ಯಲ್ಲೇ. ಓ ಲಾಗ್. ಇಲ್ಲಿ 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 ಒಳ್ಳೆ ಕಂಟೆಂಟ್ ಅಪ್ಲೈ ಮಾಡಿದ್ಯಾ. ಇದೇನಿದು? ಏನ್ ಕಾಣಿಸ್ತಾ ಇದೆ? ಲಿಯೋ ಕಕ್ಕ ತರ ಕಾಣಿಸ್ತಿದೆ. ಯಾವ ತರ ಕಾಣಿಸ್ತಿದೆ? ಲಿಯೋ ಕಕ್ಕ ತರ. ಲಿಯೋ ಕಕ್ಕ ತರ ಕಾಣಿಸ್ತಿದೆ. ಮೆಹಂದಿ ಅದು ಡಿ ಲವ್ ಪಿ ಡ್ಯಾನ್ಸರ್ ಪ್ರಜು ಡಿಯೋಲ ಪ್ರೆಸ್ಟರ್. ಅದನ್ನ ಕಾಲು ಬರೀತಾರ? ಏನ್ ಗೈಸಿರಲ್ಲ ಕಾಲ. ನೀನ್ ಬೇಜಾರಾಗ್ತೀಯ ಅಂತ ಇನ್ನೊಂದ್ ಕಡೆನೂ ಬರ್ದಿದೀನಿ. ಎಲ್ಲಿ ಅಂದ್ರೆ ನಿನ್ ಕಿವಿ ಹತ್ರ. ಇದೆ. ಇದು ರಿಯಲ್ ಸರ್ಪ್ರೈಸ್. ಅಂದ್ರೆ ನಿನಗೆ ಗೊತ್ತಿಲ್ದಲ್ಲ ನೀನ್ ನೋಡಿದೆ. ಇದೇ ಸರ್ಪ್ರೈಸ್. ಹೇಗಿದೆ ಸರ್ಪ್ರೈಸ್? ಸೂಪರ್ ಸೂಪರ್ ಸರ್ಪ್ರೈಸ್. ಒಳ್ಳೆ ಕಂಟೆಂಟ್ ಇದೆ ಗೈಸ್. 10ಗೆ ಎಷ್ಟು ಕೊಡ್ತೀಯಾ? 10ಗೆ 10 ಕೊಡ್ತೀಯಾ? ವರ್ಷ ಫಸ್ಟ್ ಇದನ್ನ ಅದಿರ್ಲಿ ಬಿಡು. ಇದು ನಂದು ನಿಂದು ಹಾರ್ಟ್. ಇದು ಮುಂದೆ ಹಾರ್ಟ್ ಇದೆ. ಒಂದೇ ಹಾರ್ಟ್ ನಮ್ಮಿಬ್ರದ್ದು. ಒಂದೇ ಹಾರ್ಟ್. ಅದಕ್ಕೆ ಒಂದೇ ಹಾರ್ಟ್ ಹಾಕಿದೀನಿ. ಏನು ಇದು ಸ್ಮೈಲಿ ಕಣ್ಣು ಹೊಡಿತಾ ಇರೋದು. ಯಾವ ಸ್ಮೈಲಿನೇ? ಸ್ಮೈಲಿ ಕಣ್ಣು ಹೊಡಿತಿದೆ. ಕರೆಕ್ಟ್ ಸ್ಮೈಲಿ. ಬಟ್ ವಿಂಕಿಂಗ್ ಸ್ಮೈಲ್. ಹಿಂಗೆ ನೋಡ್ರಿ, ನೋಡಿ ಗೈಸ್, ಇಲ್ಲಿ ಹಿಂಗೆ ನೋಡ್ರೆ ಸ್ಮೈಲಿನೇ ಇದು. ಬಟ್ ಈ ಸ್ಮೈಲ್ ಜಾಸ್ತಿ ಕಣ್ಣು ಹೊಡಿತದೆ ಅದಕ್ಕೆ. ನೋಡಿ ಇಲ್ಲಿ ಇದೆಲ್ಲ ಮಾಡಿದ್ರೆ ಮೇಡಮ್ ಬಾಸ್. ಲಿಯಾ ನೀನು ಸೇರ್ಕೊಂಡ್ ಮಾಡಿರೋ ಇದನ್ನ. ಲಿಯಾಗೂ ಇಷ್ಟ ಆಯ್ತಂತೆ. ಲಿಯಾ ಮಲಗ್ಬಿಟ್ಟಿದ್ದೆ. ಸರಿ ಬ್ಯಾಟಿಂಗ್ ಮಾಡಿ ಫ್ರೆಶ್ ಅಪ್ ಹಾಕೋ ಫಸ್ಟ್. ಒಂದು ರೌಂಡ್ ಕೊಡೋಣ. ಗಾಡಿ ಓಡಿಸಿಂತ ಗೆಸ್ಸೋಣ ಹೋಟೆಲ್ ನೋಡಿ. ಇಲ್ಲಿ ಅಲ್ಲಿ ಒಂದು ರೌಂಡ್ ಕೊಡೋಣ ಅಂತ ಎಸ್ಕೊಂಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಕ್ಕೆ ಬರ್ತಾರೆ. ತೊಳ್ಕೊಂಡ್ ಹಚ್ಚಿರದ ಇವರೆಲ್ಲ ಹುಡುಗರುಗಳು ಇವರೆಲ್ಲ ನೋಡಿ ಗೈಸ್ ಇಲ್ಲಿ. ಎಲ್ಲೋ ಪೆಟ್ರೋಲ್ ಖಾಲಿನಾ? ಕಾಲ್ ಮಾಡಿ ತೋರ್ಸೋಣ ಈಗ. ಓ ಗೈಸ್, ಬ್ಯಾಟ್ರಿ ನಿಗಿಸಿದ್ದ. ಬ್ಯಾಟ್ರಿ ನಿಗಿಸ್ತಾ ಬಿಡು. ಕಂಟಿನ್ಯೂ ಹೊಡೆದಂಗೆ ಗಾಡಿನ ಸ್ವಲ್ಪ ಹೊಡೆದಾನ ಹೋಯ್ತು. ಬ್ಯಾಟ್ರಿ ತೆಳ್ಬೇಕು ಸ್ಟಾರ್ಟ್ ಮಾಡೋದು ಗೈಸ್. ಇವಾಗ ನನ್ನ ಮಕ್ಳಿಗೆ ಬಿಟ್ರೆ ಇದೇ ಆಗೋದು. ಎಲ್ಲರ ಗಾಡಿ ಇದ್ರು ಆಟೋದಲ್ಲಿ ಹೋಗೋಣ ಅಂತ ಕರ್ಕೊಂಬಂದಿರೋದು. ಅಯ್ಯೋ ಅಂಕು ಅಂತಾಳಿ. ಅಷ್ಟೆಲ್ಲ ಗಾಡಿ ಇದ್ರು ನೋಡಿ ಆಟೋದಲ್ಲಿ ಹೋಗೋಣ ಅಂತ ಸುಮ್ಮನೆ ರೌಂಡ್ಸ್ ಬಂದಿರೋ. ಸುಮ್ಮನೆ ರೌಂಡ್ಸ್ ಹೊಡೆಯೋಕ್ಕೆ ಯಾಕಂಗೆ ಇಷ್ಟ? ನನಗೆ ಅನ್ಸೋದಿಲ್ಲ. ಆರಾಮಾಗಿ ಒಳಗೆ ಟೌನ್ ಸಿಟಿ ರೌಂಡ್ ಹಾಕ್ಸ್ಕೊಂಡು ಆರಾಮಾಗಿ ಒಳಗೆ
ಬರಬೇಕು ಅಂತ ಐಸ್ ಕೊಡಿಸ್ಕೊಂಡು ನೆಡ್ಸ್ಕೊಂಡು ಬರ್ತಾರೆ ನಮ್ಮ ಮನೆಗೆ. ಗೈಸ್ ಫೈನಲ್ ಇವತ್ತು ಹಬ್ಬದ ಊಟ ಎಲ್ಲ ಮಾಡಿ ನಾನು ಮಧ್ಯಾಹ್ನ ಒಂದೇ ಟೈಮ್ ತಿನ್ನೋಕ್ಕಾಗಿತ್ತು, ಯಾಕಂತಂದರೆ ತಿಂದಿದ್ದು ಫುಲ್ ಜಾಸ್ತಿ ಹೆವಿ ಆಗಿಬಿಟ್ಟು ನಾನು ಹಬ್ಬದ ಊಟ ಮಾಡೋಕ್ಕೆ ಆಗಲಿಲ್ಲ. ನಾನು ಹೆವಿಯಾಗಿ ತಿಂದ್ಬಿಟ್ಟೆ. ಸೊ ಯಾರೋ ಬಂದು ನೋಡಿ ನನಗೆ ಗಾಬರಿ ಆಗ್ಬಿಡ್ತು, ಇಷ್ಟು ಯಾರಪ್ಪ ಬರ್ತಾರಲ್ಲ ಅಂತ. ಗೈಸ್ ಏನಾಯಿತು ಅಂತ ಯಾರೋ ಬಂದರು, ಸೊ ಅದಕ್ಕೆ ಅವೆಲ್ಲ ಸ್ಟಾಪ್ ಮಾಡಿದೆ. ಫ್ಯಾಮಿಲಿ ಹೋಗ್ತಿದ್ರು ಯಾಕೆ ಬೇಕು ಅಂತ ಸ್ಟಾಪ್ ಮಾಡಿದೆ. ಸೊ ಏನಾಗಿದೆ ಅಂತಂದರೆ ಗೈಸ್ ಹೇಳ್ತಿದ್ದಲ್ಲ, ಏಯ್ ಸುಮ್ಮನೆ ಇರು, ನಾನೇ ವ್ಲಾಗ್ ಮಾಡ್ತಿರೋದು, ಏನಿಂದು ಇದು ಬೇರೆ ಬಗ್ಳದೈದು ಗೈಸ್. ಒಬ್ಬೊಬ್ಬನೇ ಮಾತಾಡ್ತಿರೋದಕ್ಕೆ ಇವಳು ಗಾಬರಿ ಆಗ್ಬಿಟ್ಟಾಯ್ತು ನಾನಿದು. ಏಯ್ ಏನು ಏನಂತ ಅಂದರೆ ಪಾಪಮ್ಮ ಹೇಳ್ತೀನಿ, ಏನೋ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಏನಂತಂದರೆ ಪಾಪಮ್ಮ, ನಾನು ಇವತ್ತು ನೋಡ್ದಂಗೆ ಲೈಫಲ್ಲಿ ಯಾರನ್ನೇ ಆಗಲಿ ನನ್ನ ಜೊತೆಗೆ ಇರ್ತಾರಲ್ಲ, ನಾವು ನಿಜವಂತೆ ನಾವು ಲೈಫಲ್ಲಿ ಎಷ್ಟು ತಾಳ್ಮೆಯಿಂದಾಗಿ ಮಾತಾಡಬೇಕಲ್ವಾ, ಏನೋ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿರಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಮಾತಾಡ್ಸ್ಕೊಂಡು ಹೋಗ್ತೀವಿ. ಸೊ ಅವ್ರು ಮಾತಾಡಿಸ್ದಾಗ ಸೊ ಏನೋ ಐ ನೀವು ಮಾತಾಡೋಕ್ಕೆ ಬಿಟ್ಲಾಗ ಇದು ನಮ್ಮ ಜೊತೆ ಬಂದಿದ್ದು ಅದು ಊಟ ದಿನ ನಾವೇ ಆಗ್ತೀವಲ್ಲ, ಅದಕ್ಕೆ ಅನ್ಸುತ್ತೆ ಅದು. ಏಯ್ ಸದ ಅದು ಇವ್ಕಿರೋ ನೀರು ಒಂದಾಣೆ ಆಲ್ಮೋಸ್ಟ್ ಅಲ್ಲಿ ಮನುಷ್ಯರಿಗೆ ಕಮ್ಮಿ ಅಲ್ಲ ಪಾಪಮ್ಮ, ಯಾರೇ ಆಗಿರ್ಬೋದು. ಸೊ ಏನಾಗ್ಬಿಟ್ಟೈತಿ ಅಂದರೆ ಗೈಸ್, ಇವಾಗ ಇವತ್ತು ನಾವು ಸ್ವಲ್ಪ ಜನರೆಲ್ಲ ಮಾತಾಡ್ಸೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ, ಯಾರಂತ ನೋಟಿಸ್ ಮಾಡೋದು ಬೇಡ. ಸ್ವಲ್ಪ ಜನಗಳೆಲ್ಲ ಪಾಪಮ್ಮನ ಮಾತಾಡಿಸು ಹೋಗಲಿ ಅಂತಲ್ಲ ನಾನು ಮಾತಾಡಿಸ್ದೆ. ಸೊ ನಾನು ಹೇಳಿದ ಲೈಫಲ್ಲಿ ಏನಂತ ಅಂದರೆ ಯಾರನ್ನೇ ಆದರೂ ಇಷ್ಟು ಲಿಮಿಟಲ್ಲಿ ಅಷ್ಟೇ ಮಾತಾಡಿಸಿ. ಸೊ ಅತಿಯಾಗಿ ಅವ್ರು ಮಾತಾಡ್ಸೋದು, ಅವ್ರನ್ನ ಇಷ್ಟು ಅಲೋ ಇಷ್ಟು ಅವ್ರದ್ದು ನಾವು ಯಾವ ತುಂಬ ಓಪನ್ ಅಪ್ ಆಗಿ ಎಲ್ಲನೂ ಶೇರ್ ಮಾಡ್ಕೋಬೇಕು, ಎಲ್ಲನೂ ಪ್ರೀತಿಯಿಂದ ಹೇಳ್ಕೋಬೇಕು, ಎಲ್ಲ ಅವ್ರ ಥರ ಇರಬೇಕಂತ ಹೋದರೆ ಈಗಿನ ಕಾಲದಲ್ಲಿ ಅಕ್ಕತ್ತಿಗೆ ಅಷ್ಟೇ. ಏನು ಪಾಪ ಏನಂತೀಯ ಅದಕ್ಕೆ ಇಷ್ಟು ಇದು ಇದೀವ ಹೌದಾ, ಇಷ್ಟೇನಾ, ಇಷ್ಟು ಫ್ಯಾನ್ ಇಷ್ಟಿಷ್ಟರಲ್ಲೇ ಇದ್ದರೆ ಒಂದೊಂದು ಬಾಂಡಿಂಗ್ ಆಗುತ್ತೆ. ಅತಿಯಾಗಿ ಎಲ್ಲ ನಾವೇ ಶೋ ಅಪ್ ಮಾಡ್ಕೊಂಡು ಎಲ್ಲನೂ ತೋರಿಸ್ಕೊಂಡು ಎಲ್ಲನೂ ಮಾಡ್ತೀವಿ ಅಂತ ಸ್ಪೀಕರ್ ಮಾಡ್ಕೊಂಡು ಹೋದರೆ ಲೇ ಕರ್ಕೊಂಡು ಒಂದು ಪೀಕಲ್ಲಿ ಯಾವ ಲೆವೆಲಿಗೆ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದು ಯಾವತ್ತೂ ಅವ್ರಿಗೆ ಹರ್ಟ್ ಆಗೋಲ್ಲ, ನಮಗೆ ಹರ್ಟ್ ಆಗುತ್ತೆ, ನಮಗೆ ಪ್ರಾಬ್ಲಮ್ ಆಗೋದು. ಸೊ ನಾನು ತಿಳಿದೇನು ಅಂತ ಲೈಫಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂ ವ್ಲಾಗರ್ಗೆ ನಾನು ಲೈಫಲ್ಲಿ ಹೇಳ್ಕೊಡೋದೇನು ಅಂತ ಅಂದರೆ, ನಾನು ಚಿಕ್ಕ ವಯಸ್ಸಿಗೆ ಬುದ್ಧಿ ಸಖತ್ ಕಲ್ತ್ಬಿಟ್ಟಿದ್ದೀನಿ. ಯಾಕಂತಂದರೆ ಹೆಂಗೆ ಅಂತಂದರೆ ನಾನು ಎಲ್ಲ ನೋಟಿಸ್ ಮಾಡೋದು ಬೇಡ, ಜೊತೆಗೆ ಇರ್ತಾರೆ ನೋಟಿಸ್ ಮಾಡೋ ಪಾಪಮ್ಮ ಅದೊಂಥರ ಬಿಡಿ. ಇಲ್ಲಿ ಅದು ಮೋಸ ಮಾಡಿದ್ರು ನನ್ನ ತಪ್ಪಾಗಿರುತ್ತೆ, ಒಳ್ಳೇದು ಮಾಡಿದ್ರು ಅವಳು ಕರ್ತವ್ಯವಾಗಿರುತ್ತೆ, ಹೊಳೆ ಹೊತ್ತೆ ಅದ್ರ ಕಡೆಗೂ ಮೋಸ ಆಗಿರಲ್ಲ. ಅಂತೂ ಅಪ್ಪನಟ್ಟು ಪಾಪಮ್ಮನ ವಿಷಯ ಅಲ್ಲ, ಪಾಪಮ್ಮನ ಬಿಟ್ಟು ಹೇಳೋದು. ಆಮೇಲೆ ನೀವು ಕಮೆಂಟಲ್ಲಿ ಏನು ಬ್ರೋ ಪಾಪಮ್ಮಂದು ಏನೂ ಅಲ್ಲ ಹೇಳ್ತಿಲ್ವ, ಅದು ಬಿಟ್ಟರೆ ಅಷ್ಟೇ. ಏನೇ ಆದ್ರೂ ಹೆಂಗೆ ಆದ್ರೂ ಅಗ್ದಾಗ್ತಾ ಬಟ್ ಓಪನ್ ಅಪ್ ಆಗೋದು, ಶೇರ್ ಆಗೋದು, ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋದು, ಅವೆಲ್ಲ ಶೇರ್ ಮಾಡ್ಕೊಳ್ಳೋದು ಸಖತ್ತು ತಪ್ಪು. ಎಷ್ಟಾಗುತ್ತಾ ಅದನ್ನು ಹೈಡ್ ಮಾಡ್ಕೊಂಡು ಎಷ್ಟು ಬಾಯ್ ಇಷ್ಟಲ್ಲಿದ್ದರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಹೋಗಿ ಇದನ್ನು ಹೇಳ್ತಾ ಹೋಪ್ ಇಷ್ಟ ಆಗಿರುತ್ತೆ. ಟೈಮ್ ಮುಂದೆ ಹೇಳ್ತೀನಿ, ಖಂಡಿತವಾಗ್ಲೂ ಇನ್ನೂ ಶೇರ್ ಮಾಡ್ಕೊಳ್ಳೋದಿರುತ್ತೆ, ಅದು ಶೇರ್ ಮಾಡ್ಕೊತೀನಿ. ಐ ಹೋಪ್ ಇವಾಗ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಗಾಯ್ಸ್, ಬಾಯ್.